नमस्ते बच्चों, आप कैसे हैं? हाँ, मुझे मालूम है आप सब घर में बहुत ही खुशी से मौज मस्ती कर रहे होंगे। ನನಗೆ ಗೊತ್ತು ನೀವೆಲ್ಲರೂ ಕೂಡ ಮನೆಯಲ್ಲಿ ತುಂಬ ಖುಷಿಯಾಗಿ ಆಟವನ್ನು ಆಡ್ತಾ ಮौज ಮಸ್ತಿಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಅಲ್ವಾ? ಸೊ ಹೀಗೆ ನಿಮ್ಮ ದಿನ ಏನಾಗ್ತದೆ ಕಳೆದು ಹೋಗ್ತಾ ಇದೆ ಅಲ್ವಾ? ಸೊ ಇದ್ರ ಜೊತೆಗೆ ನಾವು ಓದಿನ ಕಡೆಗೂ ಕೂಡ ಗಮನ ಹರಿಸತಕ್ಕಂಥದ್ದು ಬಹಳ ಮುಖ್ಯ ಅಲ್ವಾ ಮಕ್ಕಳ? ಸೊ ಅದಕ್ಕೆ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಇಲ್ಲಿ ಏನಂತ, ಒಂದು ಮಾಡಿದಂತಹ ಅಡಿಗೆ ಹಾಳಾದರೆ ಒಂದು ದಿನ ಏನಾಗುತ್ತೆ, ನಷ್ಟ ಆಗುತ್ತೆ. ಹಾಗೆಯೇ ಇಲ್ಲಿ ಬೆಳೆದಂತಹ ಬೆಳೆ ಹಾಳಾದರೆ ಒಂದು ವರ್ಷ ಹಾಳಾಗುತ್ತೆ. ಹಾಗೆಯೇ ಆದರೆ ಇಲ್ಲಿ ನಮ್ಮ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಹಾಳಾದರೆ ಇಡೀ ಬದುಕೆ ಏನಾಗುತ್ತೆ, ನಮಗೆ ನಷ್ಟವಾಗುತ್ತೆ. ಸೊ ಅದಕ್ಕೆ ಇಲ್ಲಿ ನಾವು ಓದುವ ಸಮಯದಲ್ಲಿ ಗಮನವಿಟ್ಟು ನಾವೇನು ಮಾಡಬೇಕು, ಕಾಲವನ್ನು ನಷ್ಟವನ್ನು ಮಾಡದೆ, ಹಾಳು ಮಾಡದೆ ನಾವೇನು ಮಾಡಬೇಕು, ಓದಿನ ಕಡೆಗೆ ಗಮನವನ್ನು ಹರಿಸಬೇಕು. 4 ಅಕ್ಷರವನ್ನು ಕಲಿತುಕೊಂಡ್ರೆ ಮಾತ್ರ ನಿಮಗೆ ಏನಿದೆ ಇವತ್ತಿನ ಸಮಾಜದಲ್ಲಿ ಏನಿದೆ ಮಕ್ಕಳ ಬೆಲೆ ಅಂತಕ್ಕಂಥದ್ದು ಇದೆ. ಹಾಗಾಗಿ ನಾವು ಓದಿನ ಕಡೆಗೂ ಕೂಡ ಸ್ವಲ್ಪ ಗಮನ ಹರಿಸೋಣ. ಹಾಗಾದರೆ ಇವತ್ತು ನಾವು 10वीं कक्षा के एक कविता मातृभूमि, इसका रचयिता भगवती चरण वर्मा. सो इस कविता में कवि भगवती चरण वर्मा मातृभूमि की विशेषता को व्यक्त करते हुए छात्रों में, पाठकों में देश प्रेम की भावना को जगाने का प्रयत्न इस कविता के द्वारा किए हैं. ಅಂದರೆ ಇವತ್ತು ನಾವು 10ನೇ ತರಗತಿಯ ಒಂದು ಕವಿತೆಯ ಆದಂತಹ ಮಾತೃಭೂಮಿ, ಇದರ ರಚಯಿತ ಯಾರು? ಭಗವತಿ ಚರಣ ವರ್ಮಾ. ಇವರು ಬರೆದಿರ್ತಕ್ಕಂತಹ ಈ ಮಾತೃಭೂಮಿಯಲ್ಲಿ ಇವತ್ತು ನಾವು ಕವಿ ಏನನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಕವಿ ಕವಿತೆಯ ಮೂಲಕ ಮಾತೃಭೂಮಿಯ ಇಲ್ಲಿರ್ತಕ್ಕಂತಹ ವಿಶೇಷತೆಯನ್ನ ಇಲ್ಲಿ ತಿಳಿಸ್ಕೊಡೋದರ ಮೂಲಕ ಮಕ್ಕಳಲ್ಲಿ, ಓದುಗರಲ್ಲಿ ದೇಶ ಪ್ರೇಮವನ್ನ ಜಾಗೃತಿಯನ್ನಗೊಳಿಸ್ತಕ್ಕಂಥದ್ದು, ದೇಶ ಪ್ರೇಮವನ್ನ ಮೂಡಿಸ್ತಕ್ಕಂಥದ್ದು ಈ ಒಂದು ಕವಿತೆಯ ಮುಖ್ಯ ಏನಾಗಿದೆ, ಉದ್ದೇಶ ಅಥವಾ ಆಶಯ ಅಂತಕ್ಕಂಥದ್ದು ಆಗಿದೆ ಮಕ್ಕಳೇ. सबसे पहले बच्चों हम इस कविता के रचयिता श्री भगवती चरण वर्मा जी के कवि परिचय को सबसे पहले जानेंगे. तो बच्चों आपके पास किताब है ना, मथा उसका ಇದೆಯಲ್ವಾ? ಸೊ ನೀವು ಪುಸ್ತಕವನ್ನು ತೆಗಿರಿ. ಪೃಷ್ಠ ಸಂಖ್ಯಾ 2, ಪುಟ ಸಂಖ್ಯೆ 2 ಕವಿ ಪರಿಚಯವನ್ನು ಮೊದಲು ನೋಡ್ಕೊಳ್ಳಿ. कवि परिचय भगवती चरण वर्मा. कवि का नाम श्री भगवती चरण वर्मा का जन्म 30 अगस्त 1903 को उन्नाव जिले उत्तर प्रदेश के शफीपुर गांव में हुआ था. उन्होंने इलाहाबाद से BA LLB की डिग्री प्राप्त की. उन्होंने विचार और नवजीवन नामक कविताओं का संपादन किया था. आकाशवाणी के कई केंद्रों में भी सेवा की. उनके चित्रलेखा उपन्यास पर 2 बार फिल्म निर्माण हुआ. दूसरा उपन्यास भूले बिसरे चित्र साहित्य अकादमी से पुरस्कृत है. अपने खिलौने, पतन, 3 शस्य, टेढ़े मेढ़े रास्ते, युवराजा चूंढा उपन्यास, मेरी कहानियाँ, मोर्चाबंदी तथा संपूर्ण कहानियाँ, यह कहानी संग्रह, मेरी कविताएं, सविनय और
ಫಿಲ್ಮನ್ನು ಒಂದು ನಿರ್ಮಾಣವನ್ನು ಮಾಡಲಾಗಿದೆ. ಇಲ್ಲಿ ಕನ್ನಡದಲ್ಲೂ ಕೂಡ ಇಲ್ಲಿ ಒಂದು ಈ ಉಪನ್ಯಾಸವನ್ನು ಆಧರಿಸಿಬಿಟ್ಟು ಚಲನಚಿತ್ರವನ್ನು ತೆಗೆಯಲಾಗಿದೆ. ಚಿತ್ರಲೇಖ ಉಪನ್ಯಾಸವನ್ನು ಆಧರಿಸಿ 2 ಬಾರಿ ಏನು ಮಾಡಲಾಗಿದೆ, ಫಿಲ್ಮ್ ನಿರ್ಮಾಣವನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಮತ್ತೆ ಇಲ್ಲಿ ಮತ್ತಷ್ಟು ಉಪನ್ಯಾಸಗಳನ್ನು ನೋಡೋದಾದ್ರೆ युवराज चुंडा, भूले बिसरे चित्र, अपने खिलौने, पतन, 3 शश, टेढ़े मेढ़े रास्ते. ಸೊ ಇವು ಇವರು ಬರೆದಿರ್ತಕ್ಕಂತಹ ಪ್ರಮುಖ ಉಪನ್ಯಾಸಗಳು. ಉಪನ್ಯಾಸ ಅಂದ್ರೆ ಏನು ಮಕ್ಕಳ? ಕಾದಂಬರಿ. ಇವುಗಳಿಷ್ಟು ಅವರು ಬರೆದಿರುವಂತಹ ಒಂದು ಕಾದಂಬರಿಗಳು ಆಗಿವೆ. ಇನ್ನು ಅವರು ಬರೆದಿರ್ತಕ್ಕಂತಹ ಪ್ರಮುಖವಾದಂತಹ ಕಥೆಗಳನ್ನು ನಾವು ನೋಡೋದಾದ್ರೆ ಕಹಾನಿ ಮೇರಿ ಕಹಾನಿ, ಮೋರ್ಚಾ ಬಂದಿ, ತಥಾ ಹಾಗೂ ಹಾಗೂ ಸಂಪೂರ್ಣ ಕಹಾನಿಯ ಇವರ ಬರೆದಿರುವಂತಹ ಪ್ರಮುಖ ಕಥೆಗಳಾಗಿವೆ. ಹಾಗೆ ಬರೆದಿರುವಂತಹ ಕವಿತೆಗಳನ್ನು ನೋಡೋದಾದ್ರೆ ಮೇರಿ ಕವಿತಾಯೆ ವಸಿಯತ್ और एक ಮೇರಿ ಕವಿತಾಯೆ ಸವಿನೆ और एक ನಾರಾಸ್ ಕವಿತಾ ಇವರು ಬರೆದಿರುವಂತಹ ಪ್ರಮುಖ ಕವಿತೆಗಳಾಗಿವೆ. ಹಾಗೆ ನಾಟಕಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಇಲ್ಲಿ ಮೇರೆ ನಾಟಕ, ವಸಿಯತ್ ಆಧಿ ಇವು ಬರೆದಿರುವಂತಹ ಪ್ರಮುಖ ನಾಟಕಗಳಾಗಿವೆ. ಕೊನೆಯಿಂದ ಮೃತ್ಯು ಇಲ್ಲಿ ಏನಾಗಿದೆ, ಎಷ್ಟೆಲ್ಲಾಯಿತು? 5 अक्टूबर 1981 में इनकी मृत्यु हुई. और इसके अलावा भूले बिसरे चित्र इತ್ತು और ಇವರ ಒಂದು ಉಪನ್ಯಾಸಕ್ಕೆ ಸಾಹಿತ್ಯ ಅಕಾಡೆಮಿಯಿಂದ ಏನಾಗಿದೆ, ಪುರಸ್ಕೃತಗೊಂಡಿದೆ. ಸೊ ಇಷ್ಟು ಭಗವತಿ ಚರಣ್ ವರ್ಮಾಜಿಯವರ ಒಂದು ಏನಾಗಿದೆ ಕವಿ ಪರಿಚಯ ಆಗಿದೆ ಮಕ್ಕಳ. सो सबसे पहले हम मातृभूमि इसका अर्थ जानेंगे बच्चों. मातृभूमि निमಗೆಲ್ಲ ಗೊತ್ತಿದೆ. मातृभूमि ಅಂದ್ರೇನು? अपनी जन्मभूमि को क्या कहते हैं? मातृभूमि कहते हैं. मातृभूमि का अर्थ आपको मालूम हो गया बच्चों. मातृभूमि यानी कि क्या है? जन्मभूमि को ನಾವು ಜನಿಸಿರುವಂತಹ ತಾಯ್ನಾಡನ್ನ, ತಾಯಿ ಭೂಮಿನ, ಜನ್ಮಭೂಮಿಯನ್ನ ನಾವೇನಂತ ಕರಿತೀವಿ? ಮಾತೃಭೂಮಿ ಅಂತೇಳಿ ನಾವು ಕರಿತೀವಿ. ಸೊ ಇದರ ನಂತರದಲ್ಲಿ ಈ ಒಂದು ಕವಿತೆಯ ಮುಖ್ಯ ಆಶಯ ನಿಮಗೆಲ್ಲರೂ ಕೂಡ ಅರ್ಥ ಆಗಿದೆ. ಈ ಕವಿತೆ ಮೂಲಕ ಇಲ್ಲಿ ಏನನ್ನು ತಿಳಿಸಿಕೊಳ್ಳುವುದಕ್ಕೆ ಇಲ್ಲಿ ಭಗವತಿ ಚರಣ್ ಅವರು ಬಯಸ್ತಾ ಇದ್ದಾರೆ. ಈ ಮಾತೃಭೂಮಿಯಲ್ಲಿರ್ತಕ್ಕಂತಹ ನಮ್ಮ ಮಾತೃಭೂಮಿಯ ಒಂದು ವಿಶೇಷತೆಯನ್ನು ಇಲ್ಲಿ ವ್ಯಕ್ತಪಡಿಸುವುದರ ಮೂಲಕ ಮಕ್ಕಳಲ್ಲಿ ದೇಶಪ್ರೇಮವನ್ನು ಬೆಳೆಸ್ತಕ್ಕಂಥದ್ದೇ ಈ ಒಂದು ಕವಿತೆಯ ಮುಖ್ಯ ಏನಾಗಿದೆ, ಉದ್ದೇಶ ಅಥವಾ ಆಶಯ ಆಗಿದೆ ಮಕ್ಕಳ. सबसे पहले मैं अब मातृभूमि इस कविता को सस्वर गायन करूंगी. आप अपने किताब खोलिए, पृष्ठ संख्या 1, पृष्ठपुಟ ಸಂಖ್ಯೆ 1 ತೆಗೆಯಿರಿ, ನೋಡ್ಕೊಳ್ಳಿ ಸರಿಯಾಗಿ ಮಕ್ಕಳೇ. ಸೊ ನಾನೀಗ ಈ ಒಂದು ಕವಿತೆಯನ್ನ ನನ್ನ अपनी स्वर से मैं गाने की कोशिश करती हूँ. आप अपने सुर से गाने की कोशिश भी कर सकते हैं. ನಾನು ನನ್ನ ಒಂದು ಸ್ವರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ನಿಮ್ಮದೇ ಆದಂತಹ ಒಂದು ಸ್ವರದಲ್ಲಿ ನೀವು ಕೂಡ ಏನು ಮಾಡ್ಬೋದು, ಕೇಳ್ಬೋದು ಮಕ್ಕಳೇ. तो देखिए बच्चों, मातृभू शत शत बार प्रणाम, मातृभू शत शत बार प्रणाम, अमरों की जननी
प्रयास कीजिए, सुंदर अपने सुर में गाने की कोशिश कीजिए बच्चों। तो बच्चों सबसे पहले हम इस कविता में आए हुए नए शब्दों के अर्थ को जानेंगे बच्चों। शब्दार्थ है शांत। शांत का अर्थ क्या है बच्चों? सोया उठा। शांत का अर्थ क्या है बच्चों? सोया उठा। अमर यानी कि मृत्युहीन। अमर यानी कि क्या है बच्चों? मृत्युहीन, जो कभी नहीं मरता। ಇಲ್ಲಿ ನಾವು ಕನ್ನಡದಾಗ ಹಾಗೆ ಹೇಳ್ಬಿಡ್ತೀನಿ, ಶಾಂತ ಮೀನ್ಸ್ ಸೋಯಾ ಅಂದ್ರೆ ಮಲಗಿರುವ. ಕನ್ನಡದಲ್ಲಿ ಹೇಳ್ತೀವಿ ಮಲಗಿರುವ. ಅಮರ್ ಅಂದ್ರೆ ಕನ್ನಡದಲ್ಲಿ ನಾವು ಅಮರ್ ಅಂತ ಬಳಸ್ತೀವಲ್ಲ ಮಕ್ಕಳೇ. ಸೊ ಅಲ್ಲಿ ಮೃತ್ಯುಹೀನ್ ಅಂತಂದ್ರೆ ಅಲ್ಲಿ ಕೂಡ ಮೃತ್ಯುಹೀನ, ಕನ್ನಡದಲ್ಲಿ ಕೂಡ ನಾವು ಮೃತ್ಯುಹೀನ ಅಂದ್ರೆ ಸಾವಿಲ್ಲದಿರ್ತಕ್ಕಂತಹ. ಕವಿ ಜೋ ಕವಿ ನಹಿ ಮರ್ತ, ಎಂದಿಗೂ ಯಾವುದು ಸಾವು ಅಂತಕ್ಕಂಥದ್ದಿಲ್ಲ, ಇಲ್ಲಿ ನಾಶ ಅಂತಕ್ಕಂಥದ್ದಿಲ್ವೋ ಅದನ್ನು ನಾವಿಲ್ಲಿ ಅಮರ್ ಅಂತೇಳಿ ಶಾಶ್ವತ ಅಮರ ಮೃತ್ಯುಹೀನ ಅಂತೇಳಿ ನಾವು ಬಳಸ್ತೇವೆ. ಹಸ್ತ್, ಹಸ್ತ್ ಎನಿಕಿ ಹಾತ್. ಹಾತ್ ಎನಿಕಿ ನಮ್ಗೆ ಕೈ. ಇಲ್ಲಿ ಸುಹಾನೆ ಎನಿಕಿ ಸುಂದರ್. ಕನ್ನಡದಲ್ಲಿ ನಾವು ಸುಂದರ ಅಂತ ಹೇಳ್ತೀವಿ. ಹೂವು ಸುಂದರವಾಗಿದೆ, ಹುಡುಗಿ ಸುಂದರವಾಗಿದ್ದಾಳೆ ಹೀಗೆ ಬಳಸ್ತೀವಲ್ಲ. ಸೊ ಇಲ್ಲಿ ಸುಹಾನೆ का मतलब क्या है? सुंदर. ಕನ್ನಡದಲ್ಲಿ ನಾವು ಸುಂದರ ಅಂತ ಹೇಳ್ತೀವಿ. धाम, धाम यानी कि क्या है? घर. घर का अर्थ कन्नडದಲ್ಲಿ ಮನೆ. ಗೂಂಜ್ನ, ಗೂಂಜ यानी कि प्रतिध्वनित होना, ಪ್ರತಿಧ್ವನಿಸುವುದು. ಇಲ್ಲಿ ಇಲ್ಲಿ ಗೋಲ್ ಗುಂಬಜ್ ಹೋಗಿದ್ರೆ ನೀವು ಬಿಜಾಪುರದ, ಅಲ್ಲಿ ಏನಾಗುತ್ತೆ? ಇಲ್ಲಿ ಗೂಂಜಿಸುತ್ತೆ. ಒಂದು ಕಡೆ ಸೌಂಡ್ ಅನ್ನು ಮಾಡಿದ್ರೆ ಇನ್ನೊಂದು ಅದರ ಅಪೋಸಿಟ್ ವರ್ಡ್ ಏನಾಗುತ್ತೆ? ಏನು ಮಾಡುತ್ತೆ? ಪ್ರತಿಧ್ವನಿಸಿ, 7 ಬಾರಿ ಪ್ರತಿಧ್ವನಿಸುತ್ತಲ್ಲ ಅದು. ಹಾಗೆ ಇಲ್ಲಿ ಗೂಂಜ್ನ ಏನಕ್ಕೆ? ಪ್ರತಿಧ್ವನಿತ್ ಹೋನ, ಪ್ರತಿಧ್ವನಿಸುವುದಕ್ಕೆ ಗೂಂಜ್ನ ಅಂತೀವಿ ನಾವು ಹೇಳ್ತೇವೆ. ಇವಿಷ್ಟು ಇಲ್ಲಿ ಈ ಒಂದು ಕವಿತೆಯಲ್ಲಿ ಬರುವಂತಹ ಒಂದು ಹೊಸ ಶಬ್ದಗಳ ಅರ್ಥವನ್ನು ನಾವೀಗ ನೋಡಿದ್ವಿ ಮಕ್ಕಳೇ. ಸೊ ಈ ಕವಿತಾ का सार को हम आप जानेंगे. ಈ ಕವಿತೆಯ ಒಂದು ಸಾರವನ್ನು, ಅರ್ಥವನ್ನು, ಸಾರಾಂಶವನ್ನು ನಾವೀಗ ತಿಳಿದುಕೊಳ್ಳೋಣ ಮಕ್ಕಳ. ನೋಡ್ಕೊಳ್ಳಿ ಮಕ್ಕಳೇ. ಈ मातृ को शत शत भार प्रणाम. कवि सबसे पहले किसका नमन कर रहे हैं? मातृभूमि का, अपने जन्मभूमि को प्रणाम कर रहे हैं, वंदना कर रहे हैं. ಮೊಟ್ಟ ಮೊದಲು ಈ ಕವಿತೆಯ ಮೊಟ್ಟ ಮೊದಲಿಗೆ ಕವಿ ತನ್ನ ಒಂದು ಜನ್ಮಭೂಮಿಗೆ, ಮಾತೃಭೂಮಿಗೆ ಇಲ್ಲಿ ಏನು ಮಾಡ್ತಿದ್ದಾರೆ? ವಂದಿಸ್ತಾ ಇದ್ದಾರೆ, ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾರೆ, ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಏನಂತ? ಮಾತೃಭೂ ಶತ ಶತ ಭಾರ ಪ್ರಣಾಮ. ಶತ ಶತ ಎಣಿಕೆ क्या है? 100. ನಾವಿಲ್ಲಿ ಬರೀ 100 ಅಲ್ಲ, ಕೋಟಿ ಕೋಟಿ ನಮನಗಳು ಅಂತಲೂ ಕೂಡ ಇಲ್ಲಿ ನಮ್ಮ ಜನ್ಮಭೂಮಿಗೆ ನಾವು ಏನು ಮಾಡ್ಬೋದು? ಸಂಬೋಧನವನ್ನು ಮಾಡ್ಬೋದು. ಇಲ್ಲಿ 100 ಬಾರಿ ನಿನಗೆ ವಂದನೆಗಳು ಅಂತೇಳಿ ಕವಿ ಮಾತೃಭೂಮಿಗೆ, ತನ್ನ ಜನ್ಮಭೂಮಿಗೆ ಏನು ಮಾಡ್ತಿದ್ದಾರೆ? ವಂದನೆಯನ್ನು ಸಲ್ಲಿಸ್ತಾ ಇರ್ತಾರೆ. ಇಲ್ಲಿ ಅಮರೋं की जननी तुमको शत शत भार प्रणाम. अमर यानी कि क्या ಅಂತ ಹೇಳಿದ್ವಿ ನಾವು? ಮೃತ್ಯುಹೀನ, ಜೋ ಕವಿ ನಹಿ ಮರ್ತ, ಎಂದಿಗೂ ಸಾವು ಇಲ್ಲದೆ ಇರತಕ್ಕಂತಹ. ಇನ್ನು ಇಲ್ಲಿ ನಮ್ಮ ಮಾತೃಭೂಮಿಯನ್ನು, ತನ್ನ ಜನ್ಮಭೂಮಿಯನ್ನ ಇನ್ನು ಏನೆಂದು ಸಂಬೋಧನೆಯನ್ನ ಮಾಡ್ತಿದ್ದಾನೆ ಕವಿ? ಅಮರೋं की जननी. ಏನಂತ ಹೇಳ್ತಿದ್ದಾನೆ ಕವಿ? ಅಮರೋं की जननी, ನೀನು ಸಾವಿಲ್ಲದಿಂದ ಇರತಕ್ಕಂತಹ ಅಮರವಾದಂತಹ ಜನನಿ ನೀನು, ನಿನಗೆ ಶತ ಶತ 100 ಬಾರಿ ವಂದನೆಗಳು ಅಂತೇಳಿ ಇಲ್ಲಿ ಕವಿ ಅಮರೋं की जननी, ಮಾತೃಭೂಮಿಯನ್ನ ಏನಂತ ಸಂಬೋಧಿಸ್ತಿದ್ದಾರೆ ಇಲ್ಲಿ ಕವಿಲಿ? ಇಲ್ಲಿ ಅಮರೋं की जननी ಅಂತಕ್ಕಂತಹ ಒಂದು ಮಾತಿನಿಂದ ಇಲ್ಲಿ ಮಾತೃಭೂಮಿಯನ್ನ ಸಂಬೋಧನೆಯನ್ನ ಮಾಡ್ತಾರೆ. ಸೊ ಅಮರೋं की जननी, ಇಲ್ಲಿ ಅಮರನಾಗಿರ್ತಕ್ಕಂತಹ ಜನನಿ ನೀನು ಸಾವಿಲ್ಲದಂತಹ, ಇಲ್ಲಿ ಮೃತ್ಯುವಿಲ್ಲದಿರ್ತಕ್ಕಂತಹ ನೀನು ಜನನಿ ಆಗಿರುವೆ. ಆ ನೀನು ಸಾವಿಲ್ಲದ, ಇಲ್ಲಿ ಅಮರಳಾಗಿರ್ತಕ್ಕಂತಹ ಜನನಿ ನಿನಗೆ ಶತ ಶತ 100 ಬಾರಿ ಪ್ರಣಾಮಗಳು ಅಂತೇಳಿ ಕವಿಲಿ ವಂದಿಸ್ತಾ ಇಲ್ಲಿ ನಿನಗೆ ಮಾತೃಭೂಷಣ ಶತ ಭಾರ ಪ್ರಣಾಮ. ಮತ್ತೆ ಕವಿ ಇಲ್ಲಿ ಮಾತೃಭೂಮಿಗೆ ವಂದಿಸ್ತಾರೆ. ತೇರೆ ಊರ್ ಮೇ ಶಾಹಿದ ಗಾಂಧಿ ಬುದ್ಧ ಅವರು ರಾಮ ಅಂತ ಅಮರನಾಗಿರ್ತಕ್ಕಂತಹ ಇಲ್ಲಿ ಈ ನಿನ್ನ ಇಲ್ಲಿ ಅಮರವಾದ ಈ ಜನನಿ ಜನ್ಮಭೂಮಿಯಲ್ಲಿ ಏನಿದೆ? ಶಾಹಿದ ಗಾಂಧಿ ಬುದ್ಧ ಅವರು ರಾಮ. ತೇರೆ ಊರ್ಮೆಲಿ ನಿನ್ನ ಒಂದು ಊರು, ಊರ್ಕ मतलब क्या है? ಹೃದಯ, ಛಾತಿ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ನಿನ್ನ ಹೃದಯದಲ್ಲಿ, ನಿನ್ನ ಒಂದು
ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ मातृभूमि के अंदर ಇಲ್ಲಿ उनमें कौन कौन सोए हैं शाहिद हैं गांधी बुद्ध और राम शाहिद है. कवि ಇಲ್ಲಿ ಮಾತೃಭೂಮಿಯನ್ನು ಏನೆಂದು ಸಂಬೋಧಿಸ್ತಾನೆ, ಅಮರೋं की जननी ಅಂತೇಳಿ ಕವಿ ಸಂಬೋಧನೆಯನ್ನು ಮಾಡ್ತಾರೆ. ಕವಿ ಇಲ್ಲಿ ಮಾತೃಭೂಮಿಯನ್ನು ಏನೆಂದು ಹೊಂದಿಸ್ತಿದ್ದಾನೆ, ಇಲ್ಲಿ ಶತ ಭಾರ 100 ಭಾರಿ ನಿನಗೆ ವಂದನೆಗಳು ಅಂತೇಳಿ ಕವಿಗೆ ವಂದನೆಗಳನ್ನು ಸಲ್ಲಿಸ್ತಾನೆ. ಹಾಗೆ ಕೇಳಿಚೋ ಮೊಟ್ಟ ಮೊದಲು ನಾವು ಮೊದಲ ಅಧ್ಯಾಯದಲ್ಲಿ ಮಾತೃಭೂಮಿಯಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳನ್ನು ಇಲ್ಲಿ ಪರಿಚಯವನ್ನು ಮಾಡಿಕೊಡ್ತಾ ಇಲ್ಲಿ ಅಂತಹ ಮಹಾನ್ ವ್ಯಕ್ತಿಗಳನ್ನು ತನ್ನ ಮಡಿಲಿನಲ್ಲಿ ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಅಂತಹ ಒಂದು ಗಾಂಧಿ ಬುದ್ಧ ಅವರು ರಾಮ್ ಅಂತಕ್ಕಂಥದ್ದು ಜನಿಸಿರುವಂತಹ ಒಂದು ಪವಿತ್ರವಾದಂತಹ ಪುಣ್ಯ ಭೂಮಿ ಅದು ನಮ್ಮ ಮಾತೃಭೂಮಿ ಅಂತೇಳಿ ಕವಿಲಿ ಮಹಾನ್ ವ್ಯಕ್ತಿಗಳ ಬಗ್ಗೆಯಲ್ಲಿ ಕವಿ ಏನು ಮಾಡ್ತಾರೆ ಮೊದಲ ಪ್ಯಾರದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಹಾಗೆ ಎರಡನೇ ಪ್ಯಾರದಲ್ಲಿ ಏನನ್ನ ಹೇಳ್ತಾರೆ ಅಂತಕ್ಕಂಥದ್ದನ್ನ ಈಗ ನೋಡೋಣ. ಹರೇ ಹರೇ ಹೇ ಕೇತು ಸುಹಾನೆ ಫಲ್ ಫೂलों से ऋतुवन पवन तेरे अंदर भरा हुआ है खनिजों का कितना व्यापक धन मुक्त अस्तु बांट रही है सुख संपत्ति धनदा मातृभूषण शत प्रणाम. ಇಲ್ಲಿ ಎರಡನೇ ಪ್ಯಾರದಲ್ಲಿ ಕವಿಲಿ ಮಾತೃಭೂಮಿಯ ಒಂದು ಪ್ರಕೃತಿ ಸೌಂದರ್ಯವನ್ನು ಅಲ್ಲಿ ವರ್ಣನೆಯನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಇಲ್ಲಿ ಏನಂದ ಜನ್ಮಭೂಮಿಯ ಮಾತೃಭೂಮಿಯ ಇಲ್ಲಿ ಒಂದು ಪ್ರಕೃತಿ ಸೌಂದರ್ಯವನ್ನು ಹೇಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹರೇ ಬರೇ ಹೇ ಕೇತು ಸುಹಾನಿ ಇಲ್ಲಿ ತನ್ನ ಜನ್ಮಭೂಮಿಯಲ್ಲಿ ಮಾತೃಭೂಮಿಯಲ್ಲಿ ಇಲ್ಲ ಸುತ್ತಲೂ ಏನಿದೆ ಹರೇ ಬರೇ ಹೇ ಕೇತು ಸುಹಾನಿ ಹೊಲಗದ್ದೆಗಳು ಹಚ್ಚ ಹಸಿರಿನಿಂದ ಕೂಡಿವೆ. ಹಾಗೆ ಫಲಪೂಲೋನ್ಸೆ ಯುತುವನ್ ಉಪವನ ವನ ಉಪವನಗಳು ಯಾವುದರಿಂದ ಕೂಡಿದವೆ, ಅನೇಕ ಅಲ್ಲಿ ಹಣ್ಣುಗಳು ಹೂಗಳಿಂದ ಏನಾಗಿವೆ ಕೂಡಿವೆ. ಹಚ್ಚ ಹಸಿರಿನಿಂದ ಹೊಲಗದ್ದೆಗಳಿಂದ ಕೂಡಿದೆ. ಮತ್ತು ವನ ಉಪವನಗಳು ಉದ್ಯಾನವನಗಳು ಹಣ್ಣು ಮತ್ತು ಹೂಗಳಿಂದ ಏನಾಗಿವೆ ತುಂಬಿವೆ. ಹಾಗೆ ನಿನ್ನ ಒಳಗೆ ತೇರೆ ಹಂತರ್ ಬರಾವುಹೈ ನಿನ್ನ ಒಳಗೆ ಅನೇಕ ಖನಿಜ ಸಂಪತ್ತುಗಳು ಏನಾಗಿವೆ ಅತ್ಯಂತ ಏರಳವಾಗಿವೆ ವ್ಯಾಪಕವಾಗಿವೆ ಅಂತಕ್ಕಂಥದ್ದನ್ನು ಕವಿಲಿ ಹೇಳ್ತಾನೆ. ಅಲ್ಲಿ ಅನೇಕ ಖನಿಜ ಸಂಪತ್ತುಗಳನ್ನು ನಾವಿಲ್ಲಿ ನಿನ್ನ ಒಂದು ಒಳಗೆ ನಾವು ಪಡೆದುಕೊಳ್ತೇವೆ ಕಾಣ್ತೇವೆ ಅಂತಕ್ಕಂಥದ್ದನ್ನು ನಾವು ಅನೇಕ ಖನಿಜ ಸಂಪತ್ತುಗಳನ್ನು ಭೂಮಿಯನ್ನು ಹಗದಾಗ ಅನೇಕ ಖನಿಜ ಸಂಪತ್ತುಗಳು ನಮಗೆ ಸಿಗ್ತವೆ. ಕಲ್ಲಿದ್ದಲು ಸಿಗುತ್ತೆ, ಮ್ಯಾಂಗನೀಸ್ ಸಿಗುತ್ತೆ, ಮತ್ತು ಬೆಳ್ಳಿ ಚಿನ್ನ ಕಬ್ಬಿಣದ ಅದಿರು. ಸೊ ಹೀಗೆ ಅನೇಕ ಏನೇನು ಸಿಗ್ತವೆ, ತಾಮ್ರ ಸೀಸ, ಹೀಗೆ ಅನೇಕ ನಾವು ಏನನ್ನು ಕಾಣ್ತೇವೆ ಖನಿಜ ಸಂಪತ್ತುಗಳನ್ನು ನಾವು ಕಾಣ್ತೇವೆ. ಪೆಟ್ರೋಲ್ ಡೀಸೆಲ್ ಇವೆಲ್ಲವೂ ಕೂಡ ಇಲ್ಲಿ ಯಾವುದರಿಂದ ನಮಗೆ ಸಿಗುತ್ತೆ, ಭೂಮಿಯಿಂದ ನಮ್ಮ ಒಂದು ಭೂಮಿಯನ್ನ ಒಳಭಾಗದಿಂದ ನಮಗೇನಾಗುತ್ತೆ ಸಿಗುತ್ತೆ. ಸೊ ಅದಕ್ಕೆ ಹೇಳ್ತಂದ್ರೆ ನಿನ್ನ ಒಳಗಿನಲ್ಲೇ ಅನೇಕ ನಿಜವಾದ ಸಂಪತ್ತುಗಳು ಏರಳವಾಗಿ ನಮಗೇನಂತೆ ದೊರೆಯುತ್ತವೆ ಅಂತಕ್ಕಂಥದ್ದನ್ನು ಕವಿಗೆ ಹೇಳ್ತಾರೆ. ಮುಕ್ತ ಅಸ್ತುತು ಬಾಂಡುವರಿಗೆ ನೀನು ಅವೆಲ್ಲವುಗಳನ್ನು ಇಲ್ಲ ಇಲ್ಲಿ ಏನನ್ನ ಹಸಿರನ್ನು ನೀಡಿದೀಯಾ, ಮತ್ತು ಹಣ್ಣು ಹಂಪಲುಗಳಿಂದ ಪ್ರಕೃತಿಯನ್ನು ಸುಂದರಗೊಳಿಸಿದೆಯಾ. ನಿನ್ನ ಒಂದು ಒಡಲಿನಿಂದ ಅನೇಕ ಖನಿಜ ಸಂಪತ್ತುಗಳನ್ನು ನೀನು ಮುಕ್ತವಾಗಿ ಸ್ವತಂತ್ರವಾಗಿ ನಮಗೆ ಏನು ಮಾಡ್ತಿದೆಯಾ, ದಾರಿಯನ್ನು ಹೆರಿತಿದೆಯಾ, ದಾರಿಯಾಗಿ ಕೊಡ್ತಾ ಇದೆಯಾ. ಸುಖ ಸಂಪತ್ತಿ ಧನದ ನಿನ್ನ ಒಂದು ನೆಲೆ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಧಾಮ್ ಅಂತಂದ್ರೇನು ಮನೆ. ನಿನ್ನ ನೆಲೆ ಮನೆ ಅಂತಕ್ಕಂಥದ್ದು ಏನಾಗಿದೆ ಸಂಪೂರ್ಣವಾಗಿ ಸುಖ ಸಂಪತ್ತಿನಿಂದ ಏನಾಗಿದೆ ಕೂಡಿದೆ. ಮಾತೃಭೂಷಣ ಶತಭಾರು ಪ್ರಣಾಮ ಅಂತಹ ಒಂದು ಸುಂದರವಾದಂತಹ ಪ್ರಕೃತಿಯ ಮೊದಲಿನಲ್ಲಿ ಇರುವಂತಹ ನಾವೆಲ್ಲ ಧನ್ಯರು. ನಿನಗೆ 100 ಬಾರಿ ನನ್ನ ಪ್ರಣಾಮಗಳು ಅಂತೇಳಿ ಕವಿಲಿ ಮಾತೃಭೂಮಿಗೆ ಹೊಂದಿಸ್ತಾ ಇಲ್ಲಿ ಪ್ರಕೃತಿ ಸೌಂದರ್ಯವನ್ನು ನಮ್ಮ ಮಾತೃಭೂಮಿಯ ಪ್ರಕೃತಿ ಸೌಂದರ್ಯವನ್ನು ಎರಡನೇ ಪ್ಯಾರದಲ್ಲಿ ನಾವು ವರ್ಣಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಸೊ ಈಗ ಮೂರನೇ ಪ್ಯಾರದಲ್ಲಿ ನಾವು ಏನನ್ನು ಹೇಳ್ತಾರೆ ಅಂತಕ್ಕಂಥದ್ದು ನೋಡೋಣ ಮಕ್ಕಳೇ. आगे देखिए, एक हाथ में न्याय पताका का ज्ञान दीप, दूसरे हाथ में जग का रूप बदल दे हे माँ, कोटि कोटि हम आज साथ में गूंज उठे जय हिंद नाद से सकल नगर और ग्राम
मातृभूमि शत शत बार प्रणाम। ಇಲ್ಲಿ आपके चित्र में आप देख रहे हैं बच्चों, आपके किताब में देखिए बच्चों, ಇಲ್ಲಿ ಮಾತೃಭೂಮಿಯ ಸ್ವರೂಪವನ್ನು ನಾವಿಲ್ಲಿ ನಾವು ಕಾಣಬಹುದು। ಒಂದು ಕೈಯಲ್ಲಿ ಏನಿದೆ ಮಕ್ಕಳ, ಇಲ್ಲಿ ಜ್ಞಾನದ ದೀಪ ಇದೆ, ಮತ್ತೊಂದು ಕೈಯಲ್ಲಿ ಏನಿದೆ ಮಕ್ಕಳ, ಒಂದು ಅಲ್ಲಿ ನಮ್ಮ ದೇಶದ ಒಂದು ಪ್ರತೀಕವಾಗಿರ್ತಕ್ಕಂತಹ ದೇಶದ ಸಂಕೇತವಾಗಿರ್ತಕ್ಕಂತಹ ಏನಿದೆ ನಮ್ಮ ರಾಷ್ಟ್ರದ ಒಂದು ಧ್ವಜ ಅಂತಕ್ಕಂಥದ್ದು ಇದೆ ಅಲ್ವಾ ಮಕ್ಕಳ। तो ಇದನ್ನ ಇಲ್ಲಿ ಕವಿ ಹೀಗೆ ವರ್ಣಿಸ್ತಾನೆ, ಏಕ हाथ में न्याय पताका ज्ञान दीप दूसरे हाथ में जग का रूप बदलते हैं माँ कोटि कोटि ब्रह्मांड साथ में। ಇಲ್ಲಿ ಒಂದು ಕೈಯಲ್ಲಿ ಏಕ हाथ में ಒಂದು ಕೈಯಲ್ಲಿ ಏನಿದೆ ನ್ಯಾಯ ಪತಾಕೆ ಇದೆ, ಏನಿದೆ ಎಡಗೈಯಲ್ಲಿ ಏನಿದೆ ನ್ಯಾಯ ಪತಾಕೆ ಇದೆ, ಜ್ಞಾನ ದೀಪ ಬಲಗೈಯಲ್ಲಿ ಏನಿದೆ ಇಲ್ಲಿ ಜ್ಞಾನ ದೀಪ ಅಂತಕ್ಕಂಥದ್ದು ಇದೆ। ಒಂದು ಕೈಯಲ್ಲಿ ನ್ಯಾಯ ಪತಾಕೆ, ಮತ್ತೊಂದು ಕೈಯಲ್ಲಿ ಏನಿದೆ ಭಾರತ ಮಾತೆಯ ಕೈಯಲ್ಲಿ ಜ್ಞಾನ ದೀಪ ಅಂತಕ್ಕಂಥದ್ದು ಇದೆ। ಸೊ ಇವೆರಡರ ಸಂಕೇತ ಏನಪ್ಪ ಇದು ಕವಿಯಲ್ಲಿ ಹೇಳ್ತಿದ್ದಾನೆ, ನಾವು ಭಾರತೀಯರೆಲ್ಲರೂ ಕೂಡ ನ್ಯಾಯ ನಿಷ್ಠೆ ಪ್ರಾಮಾಣಿಕವಾದ ಮಾರ್ಗದಲ್ಲಿ ಈ ನಮ್ಮ ರಾಷ್ಟ್ರಧ್ವಜ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಏನನ್ನು ಪ್ರತಿನಿಧಿಸುತ್ತದೆ, ನಾವೆಲ್ಲರೂ ಭಾರತೀಯರು ನ್ಯಾಯಯುತವಾಗಿ ಪ್ರಾಮಾಣಿಕರಾಗಿ ಸತ್ಯ ನಿಷ್ಠೆಯಿಂದ ಇರಬೇಕು ಮತ್ತು ಇಲ್ಲಿ ಭಾರತ ಮಾತೆಯ ಕೈಯಲ್ಲಿರ್ತಕ್ಕಂತಹ ಜ್ಞಾನ ದೀಪ ಅಂತಕ್ಕಂಥದ್ದು ಇಲ್ಲಿ ಯಾವುದರ ಸಂಕೇತವನ್ನು ಸೂಚಿಸುತ್ತೆ, ನಮ್ಮ ಜ್ಞಾನದ ಸಂಕೇತವನ್ನು ಸೂಚಿಸುತ್ತೆ। ನ್ಯಾಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಸತ್ಯ ನಿಷ್ಠೆಯಿಂದ ನಾವೆಲ್ಲರೂ ಕೂಡ ಏನಾಗಬೇಕು, ಜ್ಞಾನವಂತರಾಗಬೇಕು ಅಂತಕ್ಕಂತಹ ಒಂದು ಸಂಕೇತವನ್ನು ಇವು ನಮಗೆ ತಿಳಿಸ್ಕೊಡ್ತವೆ ಮಕ್ಕಳೇ। ಇಲ್ಲಿ ನ್ಯಾಯ ಪತಾಕೆ ಮತ್ತು ಜ್ಞಾನ ದೀಪ ಇವೆರಡರ ಸಂಕೇತದಿಂದ ನಾವೆಲ್ಲರೂ ಕೂಡ ಇಲ್ಲಿ ಏನಾಗಬೇಕು ನ್ಯಾಯತರಾಗಿ ಬದುಕಬೇಕು ಮತ್ತು ಜ್ಞಾನವಂತರು ಆಗಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕವಿಲಿ ಹೇಳ್ತಾ, ಜಗಕ್ಕ ರೂಪ ಬದಲದೆ ಹೇಮ ಕೊನೆ ಮತ್ತೆ ನಂತರ ಏನನ್ನ ಕೇಳ್ಕೊಡ್ತಾರೆ ಕವಿಲಿ ಭಗವತಿ ಚರಣ್ ವರ್ಮ ಅವರು, ಭಾರತ ಮಾತೆಯನ್ನು ಜಗಕ್ಕ ರೂಪ ಜಗತ್ತಿನ ರೂಪವನ್ನು ನೀನು ಬದಲಾಯಿಸು ಅಂತೇಳಿ ಕವಿಲಿ ಇಲ್ಲಿ भारत माता से कवि क्या निवेदन करते हैं, जग का रूप बदलने के लिए भारत माता से निवेदन करते हैं। सो ಇಲ್ಲಿ ಭಾರತ ಮಾತೆಯನ್ನು ಏನಂತ ನಿವೇದನೆ ಮಾಡಿಕೊಳ್ತಾರೆ ಕವಿಲಿ, ಜಗತ್ತಿನ ರೂಪವನ್ನು ನೀನು ಬದಲಾಯಿಸು ತಾಯಿ। ಇಲ್ಲಿ ಕೋಟಿ ಕೋಟಿ ಭಾರತೀಯರು ಇಂದು ನನ್ನ ಜೊತೆ ನಾವು ಇದ್ದೇವೆ, ಗೂಂಜುಟೆ ಜಯ ಹಿಂದೂ ನಾಡು ಸೇ ಸಕಲ ನಗರ और ग्राम, ನಿನ್ನ ಒಂದು ಆ ಜಯದ ಗೀತೆ ಅಂತಕ್ಕಂಥದ್ದು ಇಲ್ಲಿ ಏನಾಗಬೇಕು, ಪ್ರತಿ ಗ್ರಾಮ ಮತ್ತು ಹಳ್ಳಿಗಳಲ್ಲಿ ಏನಾಗಬೇಕು ಪ್ರತಿಧ್ವನಿಸಬೇಕು ಅಂತಕ್ಕಂಥ ಮಾತನ್ನು ನಿನಗೆ ಕವಿ ಹೇಳ್ತಾ, ಇಲ್ಲಿ ಜಯ ಹಿಂದ್ ಕಾ ನಾದ್, ಜಯ ಹಿಂದ್ ನಾದ್ ಅಂದರೆ ಭಾರತವೇ ಜಯವಾಗಲಿ ಅಂತಕ್ಕಂತಹ ಒಂದು ಆ ಜಯ ಹಿಂದ್ ನಾದ್ ಒಂದು ಪ್ರತಿಧ್ವನಿ ಅಂತಕ್ಕಂಥದ್ದು ಎಲ್ಲಿ ಗುಂಜಿಸಬೇಕು ಅಂತ ಹೇಳ್ತಾರೆ ಕವಿಲಿ, ಸಕಲ ನಗರ ಮತ್ತು ಗ್ರಾಮಗಳಲ್ಲಿ ಪ್ರತಿಧ್ವನಿತವಾಗಬೇಕು, ಪ್ರತಿಧ್ವನಿಸಬೇಕು। ನಗರ ಹಳ್ಳಿಗಳಲ್ಲೂ ಕೂಡ ಬನ್ನಿ ಭಾರತ ಮಾತೆಗೆ ಜಯವಾಗಲಿ ಅಂತಕ್ಕಂತಹ ಒಂದು ಗೀತೆ ಪ್ರತಿಧ್ವನಿತವಾಗಬೇಕು ಅಂತಕ್ಕಂಥ ಮಾತನ್ನು ಕವಿಲಿ ಹೇಳ್ತಾ, ಮಾತೃಭೂಮಿ ಶತ ಶತ ಬಾರ ಪ್ರಣಾಮ ಅಂತೇಳಿ ಮತ್ತೆ ಕವಿ ವಂದನೆಯನ್ನು ಸಲ್ಲಿಸ್ತಾ, ಹೀಗೆ ಮಾತೃಭೂಮಿಯಲ್ಲಿರ್ತಕ್ಕಂತಹ ನಮ್ಮ ಮಾತೃಭೂಮಿಯ ವಿಶೇಷತೆಯನ್ನು ಮತ್ತು ಅದನ್ನು ಮಾತೃಭೂಮಿಯ ಒಂದು ವಿಶೇಷತೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ದೇಶ ಪ್ರೇಮವನ್ನು ಇಲ್ಲಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಕವಿಯಲ್ಲಿ ಮಾಡಿದ್ದಾರೆ। ಸೊ ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಲಿ ಅಂತೇಳಿ ಅಂದ್ಕೊಳ್ತೀನಿ ಮಕ್ಕಳ। तो बच्चों मैं आशा करती हूँ इस कविता का आशय और इस कविता का सार आप संपूर्ण रूप से जान लिए हैं। ನಿಮಗೆ ಈ ಒಂದು ಕವಿತೆಯ ಆಶಯ ಉದ್ದೇಶ ಏನು ಮತ್ತು ಈ ಒಂದು ಕವಿತೆಯ ಮುಖ್ಯ ಒಂದು ಸಂಪೂರ್ಣ ಸಾರಾಂಶ ನಿಮಗೆಲ್ಲರೂ ಕೂಡ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ಮಕ್ಕಳೇ। तो आप सब आपको कुछ प्रश्न पूछती हूँ बच्चों, बताइए कवि किसे प्रणाम कर रहे हैं बच्चों बताइए, कवि किसे प्रणाम कर रहे हैं? हाँ बिल्कुल सही उत्तर अवश्य, कवि किसे प्रणाम कर रहे हैं? मातृभूमि को प्रणाम कर रहे हैं। तो
मनुष्य, शाबाश। और दूसरा प्रश्न है भारत माँ के हाथों में क्या है? भारत माता के हाथों में क्या है? क्या है बच्चों बताइए? हाँ बिल्कुल सही उत्तर, भारत माता के हाथों में एक हाथ में न्याय पताका, दूसरे हाथ में ज्ञान दीप है। तो और तीसरा प्रश्न है आज माँ के साथ कौन है बच्चों बताइए? आज भारत माँ के साथ कौन है? हम सब है ना? हाँ बिल्कुल सही, यानी कोटि कोटि भारतवासी भारत माँ के साथ है। और चौथा प्रश्न है सभी ओर क्या गूंज उठा है बच्चों बताइए? सभी ओर क्या गूंज उठा है? हाँ बिल्कुल सही उत्तर, जय हिंद का नाद, जय हिंद का नाद। यानी ಏನಾಗಿದೆ ಸಕಲ ನಗರ ಗ್ರಾಮಗಳಲ್ಲಿ ಏನಾಗಿದೆ ಪ್ರತಿಧ್ವನಿಸಿದೆ, ಗೂಂಜಿಸ್ತಾ ಇದೆ। और पांचवा प्रश्न है बच्चों बताइए भारत माँ के खेत कैसे हैं? भारत माँ के खेत कैसे हैं बच्चों? हाँ बिल्कुल सही उत्तर, भारत माँ के खेत हरे भरे सुंदर है। भारत माँ के खेत कैसे हैं बच्चों? हरे भरे सुंदर है। और छठवां प्रश्न है भारत भूमि के अंदर क्या क्या भरा हुआ है? भारत भूमि के अंदर यानी कि मातृभूमि के अंदर क्या क्या भरा हुआ है बच्चों बताइए? हाँ बिल्कुल सही उत्तर, खनिजों के व्यापक धन भरा हुआ है। और सातवां प्रश्न है सुख संपत्ति धन धाम को माँ कैसे बांट रही है? सुख संपत्ति धन धाम को, सुख संपत्ति मतलब धन धाम को कैसे ही भारत माता बांट रही है बच्चों बताइए? हाँ बिल्कुल सही उत्तर, मुक्त हस्त से स्वतंत्रವಾಗಿ ಮುಕ್ತವಾಗಿ ಏನು ಮಾಡಿದೆ ನಮಗೆ ಎಲ್ಲವನ್ನು ಕೂಡ ಏನು ಮಾಡ್ತಾರೆ ಸುಖ ಸಂಪತ್ತಿ ಮತ್ತು ನೆಲೆಯನ್ನು ಸಂಪತ್ತನ್ನು ನಮಗೆ ಏನು ಮಾಡಿದಾಳೆ ದಾರಿಯಾಗಿ ನೀಡಿದ್ದಾಳೆ, ಹಂಚುತ್ತಿದ್ದಾಳೆ। और आठवां प्रश्न है जगकारों को बदलने के लिए कवि किससे निवेदन करते हैं बच्चों? जगकारों को बदलने के लिए कवि किससे निवेदन करते हैं, प्रार्थना करते हैं? हाँ बिल्कुल सही उत्तर, भारत माता से। किससे? भारत माता से कवि निवेदन करते हैं। और एक प्रश्न है आखिरी प्रश्न, जय हिंद का नाद कहाँ कहाँ पर गूंजना चाहिए बच्चों? हाँ बिल्कुल सही उत्तर, सकल नगर और ग्राम में गूंजना चाहिए। सकल नगर ಗ್ರಾಮಗಳಲ್ಲಿ ಏನಾಗಬೇಕು ಜೈ ಹಿಂದ್ ನಾದ ಅಂತಕ್ಕಂಥದ್ದು ಪ್ರತಿಧ್ವನಿಸಬೇಕು ಅಂತೇಳಿ ಕವಿಯಲ್ಲಿ ಹೇಳ್ತಾರೆ। तो बच्चों आप सबको इस कविता का सार को संपूर्ण रूप से जान लिए हैं, मैं आशा करती हूँ। और इस कविता में आए हुए कुछ युग्म शब्द और द्विरुक्ति शब्दों को हम जानेंगे बच्चों। द्विरुक्ति शब्दों को हम जानेंगे। यहाँ पर देखिए बच्चों, युग्म शब्द किसे कहते हैं और द्विरुक्ति शब्द किसे कहते हैं? देखिए बच्चों, हरे भरे युग्म शब्द सबसे किसे कहते हैं इसको जानेंगे, और द्विरुक्ति शब्द किसे कहते हैं अब सब पहले जानेंगे। युग्म शब्द ಅಂದ್ರೆ ಏನು, द्विरुक्ति शब्द ಅಂದ್ರೆ ಏನು ಅಂತಕ್ಕಂಥದ್ದನ್ನ ಮೊದಲು ನಾವು ತಿಳ್ಕೊಳ್ಳೋಣ। ಇಲ್ಲಿ ಹರೆ ಭರೆ ಇಲ್ಲಿ पर देखिए पूर्व पद ಮತ್ತು उत्तर पदಗಳೇನಾಗಿರ್ತವೆ ಬೇರೆ ಬೇರೆ ಆಗಿರ್ತವೆ, ಆದರೆ एक समान ही उसका क्या होता है उच्चारण होता है। पूर्व पद ಮತ್ತು उत्तर पदಗಳ अर्थ ಏನಾಗಿರುತ್ತೆ ಬೇರೆ
पेपर देखिए हरे भरे ಇಲ್ಲಿ ಹಸಿರು ಮತ್ತು ಇಲ್ಲಿ ತುಂಬಿ ಭರೆ ಅಂತಂದ್ರೆ ತುಂಬಿದ ಅಂತ ಹೇಳ್ತೀವಿ ಆದರೆ ಇದನ್ನ ಇಲ್ಲಿ एक समान एक काल में क्या होता है इसका उच्चारण होता है ಒಂದೇ ಸಾಲಿಗೆ ಇದನ್ನ ಜೋಡಿಯಾಗಿ ಏನು ಮಾಡ್ತೀವಿ ಉಚ್ಚಾರಣೆಯನ್ನ ಮಾಡ್ತೀವಿ ಹರೆ ಭರೆ ವಾಕ್ಯದಲ್ಲೂ ಕೂಡ ಈ ರೀತಿಯಾಗಿ ನಾವು ಬಳಸ್ತಕ್ಕಂಥದ್ದನ್ನು ನಾವು ಕಾಣಿಸ್ತೇವೆ ಫಲ್ ಫೂಲ್ ಹಣ್ಣು ಮತ್ತು ಹೂವು ವನ ಉಪವನ ವನ ಮತ್ತು ಉಪವನ ಉದ್ಯಾವನ ಸುಖ ಸಂಪತ್ತಿ ಸುಖ ಮತ್ತು ಸಂಪತ್ತು ಧನ ಧಾಮ ಧನ ಅಂದರೆ ಹಣ ಆಗುತ್ತೆ ಧಾಮ ಅಂತಂದರೆ ಇಲ್ಲಿ ಮನೆ ಅಂತೇಳಿ ಆಗುತ್ತೆ ಹೀಗೆ ಅರ್ಥ ಏನಾಗುತ್ತೆ ಪೂರ್ವಪದ ಮತ್ತು ಉತ್ತರ ಪದದ ಅರ್ಥ ಏನಾಗುತ್ತೆ ಭಿನ್ನ ಭಿನ್ನ ಆಗಿರುತ್ತೆ ಆದರೆ ಇಲ್ಲಿ एक समान ही इसका क्या होता है उच्चारण हो जाता है ऐसे क्या कहते हैं युग्म शब्द कहते हैं और द्वितीय में पूर्व पद और उत्तर पद दोनों अर्थ एक ही होता है और इसको भी हम एक समान ही उसका उच्चारण करते हैं द्वितीय ಶಬ್ದದಲ್ಲಿ ನಾವು ಪೂರ್ವಪದ ಮತ್ತು ಉತ್ತರ ಪದಗಳು ಎರಡೂ ಕೂಡ ಏನಾಗುತ್ತೆ ಒಂದೇ ಆಗಿರುತ್ತವೆ ಒಂದೇ ಅರ್ಥವನ್ನು ಕೊಡುತ್ತವೆ ಮತ್ತು ಇದನ್ನು ಕೂಡ ನಾವೇನು ಮಾಡ್ತೀವಿ ನಾವು ಉಚ್ಚರಿಸ್ತಕ್ಕಂಥ ಸಮಯದಲ್ಲಿ ಏಕಕಾಲದಲ್ಲಿ ನಾವು ಏನು ಮಾಡ್ತೀವಿ ಒಂದೇ ಸಮವಾಗಿ ಉಚ್ಚಾರಣೆಯನ್ನು ಮಾಡ್ತೀವಿ ಸೊ ಹೀಗೆ ನಾವು ಈ ಒಂದು ಪಾಠದಲ್ಲಿ ಬಂದಿರುವಂತಹ ಒಂದು ಏನಿಗೂ ಯುಕ್ತ ಶಬ್ದಗಳು ಮತ್ತು ದ್ವಿರುಕ್ತಿ ಶಬ್ದಗಳು ಈ ರೀತಿಯಾಗಿವೆ ಇದೇ ರೀತಿಯಾಗಿ ನೀವು ಕೂಡ ಏನು ಮಾಡ್ಬೋದು ದ್ವಿರುಕ್ತಿ ಶಬ್ದಗಳನ್ನು ಮತ್ತು ಯುಕ್ತ ಶಬ್ದಗಳನ್ನು ನೀವು ನಿಮ್ಮ ಒಂದು ಪಾಠದಲ್ಲಿ ಕವಿತೆಯಲ್ಲಿ ಸಾಕಷ್ಟು ಬಂದಿರುತ್ತವೆ ಅವುಗಳನ್ನು ನೀವು ಹುಡುಕಿಬಿಟ್ಟು ನೀವು ಬರೆಯುವುದರ ಮೂಲಕ ನೀವು ಇಲ್ಲಿ ಸ್ಕೂಲಿಗೆ ಹೋದಾಗ ನೀವು अपनी कक्षा में जाएंगे तो स्कूल में जाएंगे तो अपने अध्यापकों को दिखाएंगे ಸೊ ಈ ಉತ್ಮ ಶಬ್ದ ಮತ್ತು ದ್ವಿರುಕ್ತಿ ಶಬ್ದಗಳನ್ನು ಪಟ್ಟಿ ಮಾಡಿಬಿಟ್ಟು ನೀವು ಸ್ಕೂಲಿಗೆ ಬರ್ತಿರಲ್ಲ ಅವಾಗ ನೀವು ನಿಮ್ಮ ಅಧ್ಯಾಪಕರಿಗೆ ನೀವು ತೋರಿಸಿ ಇದು ನಿಮ್ಮ ಏನಿದೆ ಈ ಒಂದು ಇವತ್ತಿನ ಒಂದು ಕ್ಲಾಸಿನ ಒಂದು ಗೃಹ ಕಾರ್ಯ ಅಂತಕ್ಕಂಥದ್ದನ್ನ ಇದನ್ನು ನೀವು ಮಾಡಿಬಿಟ್ಟು ನೀವು ಶಾಲೆಗೆ ಹೋಗಿ ತೋರಿಸ್ತಿರಲ್ಲ ಮಕ್ಕಳ ವೆರಿ ಗುಡ್ ಎಲ್ಲರೂ ಕೂಡ ನೀವು ಜಾಣ ಮಕ್ಕಳೆಲ್ಲ ತೋರಿಸ್ತಿರಲ್ವಾ सही सो तो आज हम इस कक्षा को आज यही समाप्त करूँगी बच्चों इंदिನ ತರಗತಿಯನ್ನು ನಾನು ಇವತ್ತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಇಲ್ಲಿ ಒಳ್ಳೆಯದಾಗಲಿ ಧನ್ಯವಾದ